ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ. ನಿಮ್ಮ ಲೈಫಲ್ಲೂ ಕೂಡ ಹಾಗೆ, ನನ್ನ ಲೈಫಲ್ಲೂ ಕೂಡ. ಸರಿಯಾಗಿನಿ ಸರ್, ಅರೆಸ್ಟ್ ಮಾಡಿ. ಮೂರು ತಿಂಗಳು ಕಷ್ಟಪಟ್ಟಿದ್ದೀಯಾ ಇವನ್ನ ಹಿಡಿಯೋದಕ್ಕೆ. ಈ ಕ್ರೆಡಿಟ್ ಎಲ್ಲ ನೀನೇ ತಗೋ. ಆದರೆ 6 ತಿಂಗಳು ಸಸ್ಪೆಂಡ್ ಆಗು. ಕರ್ಮಣ್ಯ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನಾವು ಕರ್ಮ ಮಾತ್ರ ಮಾಡಬೇಕು. ನಾನು ಅದನ್ನೇ ಮಾಡಿದ್ದೀನಿ. ನಾನು ತುಂಬ ಇಷ್ಟಪಡೋ ಕೆಲಸ ಈಗ ಇಲ್ಲ. ಇದು ನನಗೆ ಕಾಮನ್. ನಾನೊಬ್ಬ ಅನಾಥ, ಆದರೆ ಈ ಅನಾಥನ ಜೊತೆಗಿರೋದು ಈ ನನ್ನ ಪ್ರಿಯ. ನಾನು ಅವಳಿಗೆ ಯಾವತ್ತೂ ಪ್ರೀತಿ, ಟೈಮು, ಬೆಲೆ ಯಾವುದೂ ಕೊಟ್ಟಿಲ್ಲ. ಅದಕ್ಕೆ ಸಾರಿ. ನನ್ನ ಬಗ್ಗೆ ನನಗೆ ಗೊತ್ತು, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಬಟ್ ಪ್ರತಿ ಸರಿನೂ ಅಲ್ಲ. ನನಗೆ ನಿನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಅರ್ಥ ಮಾಡ್ಕೊ. ನೀನೊಬ್ಬಂದೇ ನೋಡೋದಲ್ಲ, ಬೇರೆಯವ್ರ ಫೀಲಿಂಗ್ಸ್ಗೂ ನೀನು ಬೆಲೆ ಕೊಡಬೇಕು. ಯಾವಾಗಲೂ ನೀನು ಈ ಥರ ಬೈಯೋದು, ನೆಗ್ಲೆಕ್ಟ್ ಮಾಡೋದು, ಇಟ್ ಈಸ್ ನಾಟ್ ಫೇರ್. ಅರ್ಥ ಮಾಡ್ಕೋ ಪ್ಲೀಸ್. ಏಯ್, ನಿನಗೆ ಬೈಯೋದಕ್ಕೂ ಮುದ್ದು ಮಾಡೋದಕ್ಕೂ ಎಲ್ಲ ಅಧಿಕಾರ ಇರೋದು ನನಗೆ ಮಾತ್ರನೇ. ಹೋಗಲಿ ಬಿಡು, ಸಾರಿ. ನನಗೆ ಪ್ರೀತಿ ಮಾಡೋದಕ್ಕೆ ಬರೋದು ಹೀಗೇನೆ. ಆದರೆ ಒಂದು ಹೇಳ್ತೀನಿ, ಜಗತ್ತಲ್ಲಿ ನಂತರ ಪ್ರೀತಿ ಮಾಡೋ ಹುಡುಗ ಯಾರೂ ಸಿಗಲ್ಲ. ಟೈಮ್ ಅನ್ನೋದು ತಪ್ಪು ಮಾಡಿದವನಿಗೂ ಮಾಡದೆ ಇದ್ದವನಿಗೂ ಇಬ್ಬರಿಗೂ ಶಿಕ್ಷೆ ಕೊಡುತ್ತೆ. ದಟ್ ಈಸ್ ಟೈಮ್. ಸುಜಿ, ನಾವಿವತ್ತು ಡಿನ್ನರ್ಗೆ ಆಚೆ ಹೋಗಣ್ವಾ? ಸ್ಟೇಷನಿಂದ ಅರ್ಜೆಂಟಾಗಿ ಒಂದು ಫೋನ್ ಬಂದಿತ್ತು. ಯಾವುದೋ ಒಂದು ಕೇಸ್ ಇದೆಯಂತೆ, ಹೋಗಲೇಬೇಕು. ನಾನು ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಇವತ್ತು ಹೇಳೋಕ್ಕಾಗಿಲ್ಲ ಅಂದರೆ ನೀನು ಯಾವತ್ತೂ ಹೇಳಲ್ಲ. ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೋ. ಪ್ಲೀಸ್ ಸುಜಿ. ಟ್ರೈ ಮಾಡ್ತೀನಿ. ನಿಮ್ಮ ಹೆಂಡ್ತಿನ ಕಿಡ್ನಾಪ್ ಮಾಡಿದ್ದೀನಿ. ಕಂಗ್ರ್ಯಾಚುಲೇಷನ್. ಪ್ರಿಯಾ, 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 ನಾನು ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನಿನ್ನ ಬಗ್ಗೆ ಗೊತ್ತಿರೋದ್ರಿಂದ ಕೇಳ್ತಾ ಇದ್ದೀನಿ. ನಿನ್ನ ಕೈವಾಡ ಏನೂ ಇಲ್ಲ ತಾನೆ? ಸರಿ, ಆಯಿತು. ಕಮಿಷನರ್ ಆಗಿ ಪರ್ಸ್ನಲ್ ಆಗಿ ನಿನ್ನ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ಮಾಲ್ ಡೌಟು. ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ, ಡೋಂಟ್ ವರಿ. ಕಿಡ್ನಾಪರಿಂದ ಫೋನ್ ಏನು ಬಂದಿಲ್ಲ ತಾನೆ? ಸರಿ, ನಾನು ಬರಲಾ? ಇವನ್ ಪಕ್ಕ ನನಗೆ ಟಾರ್ಗೆಟ್ ಮಾಡಿರೋದು. ಯಾರು ಇವನು? ಇಡೀ ದಿನ ಹುಡುಕಿದ್ರು ಎಲ್ಲಿದ್ದಾಳೆ ಅನ್ನೋ ಒಂದು ಸಣ್ಣ ಕ್ಲೂ ಸಿಕ್ಕಿಲ್ಲ.
ಯಾರು? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಆ ಪರಮಾತ್ಮನು. ಗುಡ್ ಮಾರ್ನಿಂಗ್ ಸರ್. ಸಾರಿ ಸುಜಿ, ಪ್ರಿಯಾ. ಹೇಯ್, ಶಾಂತಿ ಶಾಂತಿ ಶಾಂತಿ, ಸಮಾಧಾನ ಮಾಡ್ಕೊಳ್ಳಿ. ನಿಮಗಿರೋದು ಒಂದೇ ಆಪ್ಷನ್ನು, ನಾನು ಹೇಳ್ದಂಗೆ ಕೇಳಬೇಕು. ನಿಮ್ಮ ಹೆಂಡತಿ ತುಂಬ ಕಷ್ಟಪಡ್ತಾ ಇದ್ದಾಳೆ. ಒಳ್ಳೆ ಫಿಗರ್ ಬೇರೆ ಅವಳು. ಹೇಯ್ ಯು ಬ್ಲಡಿ ಫಕ್ಕರ್, ಅವಳಿಗೇನಾದ್ರೂ ಒಂದು ಸಣ್ಣ ಸ್ಕ್ರಾಚ್ ಆದ್ರೂ ಕೂಡ ಯು ಕಾಂಟ್ ಎಸ್ಕೇಪ್ ಫ್ರಮ್ ಮೀ. ಐ ವಿಲ್ ರಿಯಲಿ ಕಿಲ್ ಯು. ನೋಡು, ನಿನಗೆ ನಾನು ಯಾರು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಸರ್, ಇಷ್ಟು ಹೇಳಿದ್ರಲ್ಲ, ಅದೊಂದು ಸ್ವಲ್ಪ ಕನ್ನಡದಲ್ಲಿ ಹೇಳ್ತೀರಾ? ನಾನು ಕನ್ನಡ ಮೀಡಿಯಮು, ನನಗೆ ಇಂಗ್ಲೀಷ್ ಬರಲ್ಲ, ಅದಕ್ಕೇ. ಸರ್, ನಿಮಗೆ ಹೇಳದ್ನಲ್ಲ, ನಾನು ಹೇಳ್ದಂಗೆ ಮಾತ್ರ ನೀವು ಕೇಳಬೇಕು ಅಂತ. ಇಲ್ಲಿ ನಾನು ಕೃಷ್ಣ, ನೀವು ಅರ್ಜುನ. ಈ ವಾರ್ನಿಂಗ್ ಎಲ್ಲ ಬೇಡ, ಜ್ಞಾಪಕ ಇದೆಯಲ್ಲ, ನಿಮ್ಮ ವೈಫು ನನ್ನ ಹತ್ರನೇ ಇರೋದು. 5 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ. ಟಿಫನ್ ಆಯ್ತಾ ಸರ್? ಹಲೋ, ಇದ್ದೀರಾ ಲೈನಲ್ಲಿ? ಹೋಗ್ಲಿ, ಮಾಡಿ ಬಿಡಿ, ನಿಮ್ಮಿಷ್ಟ. ಮತ್ತೆ ಎಷ್ಟು ಬೇಕು? ಸರ್, ನನಗೆ ದುಡ್ಡು ಬೇಕಂತ ಹೇಳಿದ್ರೆ ಅವಳನ್ನ ಎತ್ತಾಕೊಂಬಂದಿದ ತಕ್ಷಣ ಫೋನ್ ಮಾಡಿ ಕೇಳ್ತಾ ಇದ್ದೆ. ಒಂದಿನ ಬಿಟ್ಟಲ್ಲ. ನನಗೆ ನಿಮ್ಮಿಂದ ಬೇರೆ ಇನ್ನೇನೋ ಬೇಕು. ಆಟ ಆಡ್ತಾ ಇದೆಯಾ? ಹೌದು. ಸುತ್ತಿ ಬೆಳೆಸಿ ಯಾಕೆ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮ ಟ್ಯಾಲೆಂಟ್ಗೆ ಒಂದು ಸವಾಲು. ನನ್ನಿಂದ ಒಂದನ್ನು ಕಿತ್ಕೊಂಡಿದ್ದೀರಾ, ಅದಕ್ಕೇನೆ ಈ ರಿವೆಂಜು. ನಿಮ್ಗೆ 1 ಅವರ್ ಟೈಮ್ ಕೊಡ್ತೀನಿ. ನನ್ನ ಹುಡುಕಿ 1 ಸೆಕೆಂಡ್ ಮುಂದೆ ಆದ್ರೂ ನಿಮ್ಮ ವೈಫು ಕಾಲ್ಪನಿಕ. 15 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಕ್ಲೂ ಕೊಡೋಕ್ಕೆ. ಬಾಯ್ ಸರ್. ಮೇಡಮ್, ಏನಾದರೂ ಬೇಕಾ? ಬೇಡವಾ? ಓಕೆ ಬಿಡಿ. ಟ್ರೇಸ್ ಮಾಡೋಕ್ಕಾಗ್ತಾಯಿಲ್ಲ, ಮಲ್ಟಿಪಲ್ ಲೊಕೇಶನ್ ತೋರಿಸ್ತಾ ಇದೆ. ಮೇ ಬಿ ಇವನು ಯಾರೋ ಹ್ಯಾಕರ್ ಇರಬೇಕು. ಸರಿ, ಟ್ರೈ ಮಾಡ್ತಾರೆ. ಟ್ರೇಸ್ ಆಗೋವರೆಗೂ ಬಿಡಕ್ಕೆ ಹೋಗ್ಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಕಾರಿನ ಲಾಸ್ಟ್ ಟ್ರ್ಯಾಕ್ ಮೂಮೆಂಟು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಹತ್ರ ಸಿಕ್ಕಿದೆ. ವಿ ಆರ್ ವರ್ಕಿಂಗ್ ಆನ್ ಇಟ್. ಥ್ಯಾಂಕ್ಸ್. ಬೇರೆ ಏನಾದರೂ ಸಿಕ್ಕಿದ್ರೆ ಹೇಳಿ. ನನ್ನ ಲೈಫಲ್ಲಿ ತುಂಬ ಡಿಫಿಕಲ್ಟ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ. ಬಟ್ ಈ ಕೇಸಲ್ಲಿ ಏನೋ ನನ್ನ ಪರ್ಸ್ನಲ್ ಲೈಫ್ಗೆ ಅಟ್ಯಾಚ್ ಆಗಿದೆ. ಏನದು? ಬೋಳಿ ಮಗನೇ, ನನ್ನ ಜೊತೆಲೆ ಆಟ ಆಡ್ತಾ ಇದೆಯೇನೋ ಬೇವರ್ಸಿ ನನ್ನ ಮಗನೇ. ಸರ್, ನಾನೇನು ಮಾಡಿದೆ ಸರ್? ಸೂಳೆ ಕೆಲ್ಸ ನಿನ್ನಕ್ಕನ್. ಪಾಪ ಅನಾಥ ಹುಡುಗ ಅಂತ ಬಿಟ್ರೆ ನನಗೇನೆ. ಮಂಗಳೂರಿಗೆ ಪೋಸ್ಟಿಂಗ್ ಹಾಕ್ಸ್ತೀನಿ. ಅಲ್ಲಿ ಲೋಕಲ್ ಅವರು ಸ್ವಲ್ಪ ಡ್ರಗ್ಸು, ಮಟ್ಕಾ, ಬೆಟ್ಟಿಂಗ್, ಇನ್ನು ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಮಾಡು. ಸಾಕು, ನಿನ್ ಲೈಫ್ ಸೆಟ್ಲ್ ಆಗತ್ತೆ. ಅದು ಇಲ್ಲ, ಇದು ಇಲ್ಲ, ಒಪ್ಕೋ ಸುಮ್ಮನೆ. Shut.
ಬೋಳಿ ಮಗನ ಕೆಲಸನೇ ಇರಬೇಕು ಅಂತ ಕಾಣಿಸುತ್ತೆ. ಸೂಳೆ ಮಗನೇ ನನ್ನ ಫೋನೇ ಕಟ್ ಮಾಡ್ತೀಯ. ನಿನ್ ಲೈಫ್ ಇವತ್ತಿಗೆ ಮುಗೀತು. ನೀನ್ ಸಾಯೋವರೆಗೂ ನನ್ನ ಮರಿಬಾರ್ದು. ಹಂಗ ಮಾಡ್ತೀನಿ. ನನ್ನ ಆಡಿಯೋನೇ ಇಟ್ಕೊಂಡು ನನಗೇನೆ ಅನಾಥ ಬೋಳಿ ಮಗನೇ. ನೀನ್ ಮುಚ್ಕೊಂಡು ನನ್ನ ಮಾತಾಡೋ ಸೂಳೆ ಮಗನೇ. ನೀನೇನ್ ಸಾಚ ಅಲ್ಲ. ನನ್ನ ಬಗ್ಗೆ ಗೊತ್ತು ತಾನೆ. ನಂದೊಂದು ಶಾಟ್ ಅನ್ನು ಕೀಳಕ್ಕಾಗಲ್ಲ. ಈ ಕೆಲಸ ಮಾಡಿದ್ ನಾನಲ್ಲ. ಸ್ವಲ್ಪ ಟೈಮ್ ಕೊಡು, ಎಲ್ಲ ಸಾಲ್ವ್ ಮಾಡಿ ನಾನೇ ನಿಂಗೆ ಕಾಲ್ ಮಾಡ್ತೀನಿ. ಅಲ್ಲಿವರೆಗೂ ತಿಕ್ಕ ಮುಚ್ಕೊಂಡು ಫೋನ್ ಇಡಲ್ಲ. ಹಲ್ಕಟ್ ಸುಳ್ಳೆ ಮಗನೇ, ನನ್ನ ಹತ್ರ ಆಟ ಆಡ್ತಾ ಇದೀಯಾ? ನನ್ನ ಬಗ್ಗೆ ಇನ್ನ ಗೊತ್ತಿಲ್ಲ. ಇದನ್ನ ಇಲ್ಲಿಗೆ ನಿಲ್ಸಿದ್ರೆ ನಿನಗೆ ಒಳ್ಳೇದು. ಸರ್ ರಿಲ್ಯಾಕ್ಸ್. ನಾಲ್ಗೆ ಉದ್ದಾದಷ್ಟು ನಿಮ್ಮ ವೈಫ್ ಬಾಡಿ ಪಾರ್ಟ್ಸು ತುಂಡ ಆಗುತ್ತೆ. ಹುಷಾರು, ಮೊದಲೇ ಅವಳು ಪ್ರೆಗ್ನೆಂಟು. ನಿನಗೆ ಗೊತ್ತು? ಸರ್ ರಿಲ್ಯಾಕ್ಸ್ ಆಗಿ. ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು ಸರ್. 2 ಮಿನಿಟ್ಸ್ ಬಿಟ್ಟು ನಾನೇ ಕಾಲ್ ಮಾಡ್ತೀನಿ. ಶುಭಾಶಯಗಳು ಸರ್, ನೀವು ತಂದೆ ಆಗ್ತಾ ಇರೋದಕ್ಕೆ. ಆದರೆ ಒಂದು ಸ್ಮಾಲ್ ಡೌಟು. ಅದಕ್ಕೆ ತಂದೆ ನೀವೇನಾ? ಅಂದರೆ ನಿಮ್ಮ ವೈಫು ಸೀತೆನಾ ದ್ರೌಪದಿನ? ಅವ್ರನ್ನೇ ಕೇಳೋಣ. ಸೀತೆನೆ. ಅಬ್ಬಾ, ಹಾಗಾದರೆ ನೀವು ರಾಮಣ್ಣ ರಾವಣನ? ಬೇಗ ಹೇಳಿ ಸರ್, ಟೈಮ್ ಇಲ್ಲ. ನೀವು ರಾಮನ ರಾವಣನ? ಓಕೆ, ಪಾಯಿಂಟಿಗೆ ಬರ್ತೀನಿ. ಈಗ ಕ್ಲೂ ಕೊಡೋ ಸಮಯ. ನೀವು ನನ್ನ ಜೀವನನ ಎಲ್ಲಿ ಕಿತ್ಕೊಂಡ್ರೋ ಅದೇ ಜಾಗದಲ್ಲಿದ್ದೀನಿ. 3 ತಿಂಗಳಲ್ಲಿ ಮೋಸ್ಟ್ ವಾಂಟೆಡ್ ಸೀರಿಯಲ್ ಕಿಲ್ಲರ್ನ ಹಿಡಿದು ಹೀರೋ ಆಗಿ ಸಸ್ಪೆಂಡ್ ಆದ್ರಲ್ಲ, ಹುಡುಕಿ ಅದೇ ಜಾಗದಲ್ಲಿದ್ದೀನಿ. ನಿಮಗಿರೋದು 35 ನಿಮಿಷ ಅಷ್ಟೇ. ಬೇಗ ಬನ್ನಿ ಸರ್, ವೆಯ್ಟಿಂಗ್. ನನ್ನ ಜೀವನನ ಎಲ್ಲಿ ಕಿತ್ಕೊಂಡ್ರೋ ಸೀರಿಯಲ್ ಕಿಲ್ಲರ್ ಅದೇ ಜಾಗದಲ್ಲಿ. ಆ ಸೀರಿಯಲ್ ಕಿಲ್ಲರ್ಗೂ ಇವನಿಗೂ ಏನೋ ಸಂಬಂಧ ಇದೆ. ಆದ್ರೆ ನಂಬರ್ ಟ್ರ್ಯಾಕ್ ಆಯಿತು, ಲೊಕೇಶನ್ ಕಳಿಸಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಆ ಕಾರಿನ ಲಾಸ್ಟ್ ಮೂಮೆಂಟ್ ಟ್ರ್ಯಾಕ್ ಆಗಿರೋದು ಅದೇ ಲೊಕೇಶನ್ನಲ್ಲೇ. ಸುಜಿತ್, ಐ ಫೀಲ್ ಸಮಥಿಂಗ್ ಫಿಶಿ ಅಬೌಟ್ ಇಟ್. ಥ್ಯಾಂಕ್ ಯು. ಸುಜಿತ್, ಕಮಿಷನರ್ ಏನು ತುಂಬ ಸೀರಿಯಸ್ ಆಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಯು ಬಿ ಕೇರ್ಫುಲ್. ಆ ಲೊಕೇಶನ್ಗೆ ನಾನೇನಾದರೂ ಬರಲಾ? ನಾಟ್ ನೆಸೆಸರಿ. ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಲೊಕೇಶನ್ನು ನಾವು ಟ್ರ್ಯಾಕ್ ಡೌನ್ ಮಾಡಿರೋದಲ್ಲ, ತಾನೇ ಬಂದಿರೋದು. ಇವತ್ತು ನಾನಾ ನೀವ ನೋಡೇ ಬಿಡೋಣ. ಇವತ್ತು ಅವನ ನಾನಾ ಅಂತ ನೋಡೇ ಬಿಡೋಣ. ಸಬಾಷ್ ಬೈ. ಈ ಜಾಗ
ಜ್ಞಾಪಕ ಇರಬೇಕಲ್ಲ. ಯಾರ ನೀನು? ನೀವ್ಯಾರು ಸರ್? ನೀವೇನ್ ಮಾಡಿದ್ರಿ ಅಂತ ಹೇಳಿದ್ರೆ ನಾನು ಯಾರು ಅಂತ ಗೊತ್ತಾಗುತ್ತೆ. ಅವಳು ಪ್ರೆಗ್ನೆಂಟು. ಬೇಡ. ಅವರು ಪ್ರೆಗ್ನೆಂಟ್ ಅಂತ ನನಗೆ ಗೊತ್ತು, ನಿಮಗೆ ಗೊತ್ತು. ಆದರೆ ಅದಕ್ಕೆ ತಂದೆ ನೀವೇನಾ? ಹೋಗ್ಲಿ ಬಿಡಿ, ಅದು ನಿಮ್ಮ ಫ್ಯಾಮಿಲಿ ಮ್ಯಾಟ್ರು. ನನಗೆ ಯಾಕೆ? ಈಗ ಹೇಳಿ, ನೀವು ರಾಮನ ರಾವಣನ? ಹೂ ಆರ್ ಯು? ರಾವಣ. ಸರೆಂಡರ್ ಆಗಿದ್ದೀನಿ ಸರ್, ಅರೆಸ್ಟ್ ಮಾಡಿ. ಒಬ್ಬರೇ ಅಪ್ಪ ಇರೋದು. ನನಗಿಲ್ಲ. ಏ ಮೆಂಟಲ್, ಮತ್ತೆ ಹಳೆ ಚಾಳಿ ಶುರು ಮಾಡ್ಕೊಂಡ? ಯಾವ ಬೋಳಿ ಮಗ ಉತ್ತರ ಕೊಡ್ತಾನೆ? ನೀವೇ. ಮೀಡಿಯಾ ಮುಂದೆ ನಾನು ಹೀರೋ ಆಗ್ತೀನಿ, ಹ್ಯೂಮನ್ ರೈಟ್ಸ್ ಅವ್ರ ಮುಂದೆ ನೀವು ಹೀರೋ ಆಗಿ. ನನ್ನ ಸಸ್ಪೆಂಡ್ ಮಾಡಿ. ಸತ್ತವನೇನು ಮಹಾತ್ಮ ಗಾಂಧಿ ಅಲ್ಲ, ಕ್ರಿಮಿನಲ್. ಅವನಿಗೊಬ್ಬ ಅಪ್ಪ ಇದ್ದಾನೆ, ಹೋಗಿ ಹುಡುಕಿ. ಅವನಿಗಿರೋದು ಅಪ್ಪ ಅಂತ ಹೇಳಿದ್ದ, ಮತ್ತೆ ನೀನ್ ಯಾರೋ? ಅಣ್ಣ, ಅವನು ನನ್ನ ತಮ್ಮ. ಹೆಂಗಿದೆ ರಿಯಲ್ ಟ್ವಿಸ್ಟು? ನಿನ್ ತಮ್ಮನ್ ಸಾಯಿಸಿದ್ದು ನಾನು. ಅವಳನ್ ಬಿಟ್ಬಿಡು, ನನ್ನ ಹೆಂಡತಿ. ನೀವು ಹೀರೋ ಆಗೋದಕ್ಕೋಸ್ಕರ ನನ್ನ ತಮ್ಮನ ಸಾಯಿಸಿದ್ರಿ, ನಾನು ವಿಲ್ಲನ್ ಆಗೋದಕ್ಕೋಸ್ಕರ ನಿಮ್ಮ ಹೆಂಡ್ತಿನ. ಎಮೋಷನ್ಸು ಫೀಲಿಂಗ್ಸು ನಿಮಗೆ ಮಾತ್ರ ಇರುತ್ತಾ? ನಮಗಿರಲ್ವಾ? ನಿಮಗೆ ತಂದೆ ಇಲ್ಲ ಅಂತ ನನ್ನ ತಮ್ಮನ ಸಾಯಿಸಿದ್ರಿ, ನನಗೆ ಹೆಂಡತಿ ಇಲ್ಲ. ಇಲ್ಲಿ ಯಾರೇನು ಸಾಚಗಳಲ್ಲ ಸರ್, ಪ್ರತಿಯೊಬ್ಬರು ಕಚಡಗಳೇನೆ. ಖುಷಿ ಪಡಿ, ನಿಮ್ಮ ಹೆಂಡ್ತಿನ ನಾನೇನು ವಿಚಿತ್ರವಾಗಿ ಕೊಂದಿಲ್ಲ. ಆದರೂ ನಿಮ್ಮ ಹೆಂಡ್ತಿನ ಇವರನ್ನ ಮುಂಚೆನೆ ನೋಡಿದ್ದೀನಿ, ಅದು ತುಂಬಾ ಹತ್ರದಿಂದ. ಯು ಆರ್ ಅಂಡರ್ ಅರೆಸ್ಟ್. ಈಗ ನಾನು ಹೀರೋ ಆಗ್ಲಾ? ಸರ್, ಅದು ನಾನಲ್ಲ ಸರ್. ಏನಲೇ, ನನ್ನ ಶಾಟನ್ನು ಕೇಳಕ್ಕಾಗಲ್ಲ ಅಂದೆ. ಈಗ ನಿನ್ ಲೈಫು ನನ್ನ ಕೈಯಲ್ಲಿ. ನನ್ನ ಜೊತೆನೆ ಗೇಮ್ ಅಲ್ಲ, ಬೇವರ್ಸಿ ಪಾಪ ಪ್ರಿಯ. ಅವಳನ್ನ ಸಾಯಿಸ್ಬಿಟ್ಟೆ ಅಲ್ಲ, ನೀನಿದ್ದಷ್ಟು ಡೇಂಜರೇ. ಸರ್, ಒಂದು ನಿಮಿಷ ಸರ್.
ಈ ಕತೆ ಇಲ್ಲಿಗೆ ಮುಗ್ದಿಲ್ಲ. ರಾವಣನ ಮಟ್ಟ ಹಾಕಿದ್ದಕ್ಕೆ ಮಾತ್ರ ನಾನು ರಾಮ ಆಗಲ್ಲ. ನಾನು ಕೀಚಕನ ಕತೆ ಗೊತ್ತಲ್ಲ. ಈ ಕತೆ ಮುಗಿದಿಲ್ಲ.